ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ಭಾನುವಾರ 22 ಮಾರ್ಚ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದ 17ನೇ ವಚನ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶು ಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಅಂದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ರಾಜ್ಯವನ್ನು ಮಕ್ಕಳಂತೆ ಅಂಗೀಕರಿಸುವುದು ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಅಗತ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಶಿಶುಭಾವ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ತಾನು ಅನೇಕ ವಿಚಾರಗಳನ್ನು ಹೇಳುವಂಥ ಸಂದರ್ಭಗಳಲ್ಲಿ ಅನೇಕರು ತಮ್ಮ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂಬುದಾಗಿ ಕರೆತಂದರು. ಆಗ ಶಿಷ್ಯರು ಯೇಸುವಿಗೆ ಇದು ಖಂಡಿತವಾಗಿ ಅಡ್ಡ ಮಾಡುತ್ತದೆ ಎಂಬುದಾಗಿ ತಿಳಿದು ಅವರನ್ನು ತಡೆದರು. ಆದರೆ ಯೇಸು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ದೇವರ ರಾಜ್ಯವು ಇಂಥವರದೇ ಎಂಬುದಾಗಿ ಹೇಳಿದನು. ಇಷ್ಟು ಮಾತ್ರವಲ್ಲದೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲೋ ಅವರು ಸೇರುವುದೇ ಇಲ್ಲ ಎಂಬುದಾಗಿ ಹೇಳಿದನು. ಶಿಶುಭಾವ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಮುಗ್ಧತೆ ಮತ್ತು ನಂಬಿಕೆ. ಕರ್ತನಲ್ಲಿ ಪ್ರಿಯರೇ, ಮಕ್ಕಳಲ್ಲಿರುವಂಥ ಮುಗ್ಧತೆ ಎಲ್ಲವನ್ನೂ ಅವರು ಸ್ವೀಕರಿಸುವ ಹಾಗೆ ಮಾಡುವಂಥದ್ದು. ಅವರಲ್ಲಿರುವಂಥ ನಂಬಿಕೆ ಅಪಾರವಾದದ್ದು. ಯಾವ ರೀತಿಯಲ್ಲಿ ಏನೂ ಆಲೋಚನೆ ಮಾಡದೆ, ಯಾವ ಪ್ರಶ್ನೆ ಮಾಡದೆ, ಯಾವ ರೀತಿಯಲ್ಲೂ ಕೂಡ ಹಿರಿಯರ ಹಾಗೆ ಅಡ್ಡ ಪ್ರಶ್ನೆಗಳನ್ನು ಕೇಳದೆ ಯಥಾರ್ಥವಾಗಿ ಇರುವಂಥದ್ದನ್ನೇ ಮುಗ್ಧತೆಯಿಂದ ಸ್ವೀಕರಿಸುವಂಥದ್ದು, ನಂಬುವಂಥದ್ದು. ಈ ಸ್ವಭಾವ ಪ್ರತಿಯೊಬ್ಬರಲ್ಲಿ ಇರಬೇಕೆಂಬುದಾಗಿ ಯೇಸು ಸ್ವಾಮಿ ಅಪೇಕ್ಷಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ವಿಚಾರಗಳು ನಮಗೆ ತಿಳಿದುಕೊಳ್ಳಲು ಅಸಾಧ್ಯವಾಗಿದೆ. ಅನೇಕ ವಿಚಾರ ನಮ್ಮ ಯೋಚನೆಗೂ ನಮ್ಮ ಗ್ರಹಿಕೆಗೂ ಮೀರಿದ್ದೇ ಆಗಿದೆ, ದೇವರ ರಾಜ್ಯದ ವಿಚಾರವಾಗಿ ಮತ್ತು ದೇವರ ವಿಚಾರವಾಗಿ. ಆದರೆ ನಮ್ಮಲ್ಲಿ ಮುಗ್ಧತೆ ಇರುವುದಾದರೆ, ನಮ್ಮಲ್ಲಿ ಅಪಾರ ನಂಬಿಕೆ ಇರುವುದಾದರೆ ಖಂಡಿತವಾಗಿಯೂ ಅದನ್ನು ನಾವು ಸ್ವೀಕರಿಸ್ತೇವೆ. ಅದು ಸ್ವೀಕರಿಸಿದಾಗ ಮಾತ್ರ ನಾವು ಆ ದೇವರ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ. ಇದನ್ನೇ ಯೇಸು ಸ್ವಾಮಿ ಬಹಳ ಅದ್ಭುತವಾಗಿ ಆ ಜನರಿಗೆ, ಅಂದರೆ ಶಿಷ್ಯರಿಗೆ ತಿಳಿಸಿದನು. ಕರ್ತನಲ್ಲಿ ಪ್ರಿಯರೇ, ನಾವು ಸಹ ಯಥಾರ್ಥವಾಗಿ ಮುಗ್ಧತೆಯಿಂದ, ನಂಬಿಕೆಯಿಂದ, ಸಂಪೂರ್ಣ ನಂಬಿಕೆಯಿಂದ ಯೇಸುವನ್ನು, ತನ್ನ ವಾಕ್ಯವನ್ನು, ಸುವಾರ್ತೆಯನ್ನು ನಂಬೋಣ. ಕರ್ತನೇ ದಯಮಯ ಸ್ವಾಮಿ, ನಂಬಿದಂಥ ನಮ್ಮನ್ನು ನಿನ್ನ ರಾಜ್ಯಕ್ಕೆ ಸೇರಿಸಿಕೊ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.